ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಾವು ತೋರಿಸ ಹೊರಟಿರುವುದು ಕೇವಲ ಒಂದು ಸಾವಿನ ಸುದ್ದಿಯಲ್ಲ. ಇದು ಹೆತ್ತವರ ಕನಸು ಮತ್ತು ಮಕ್ಕಳ ಬದುಕಿನ ನಡುವೆ ನಲುಗಿ ಹೋದ ಒಂದು ಜೀವದ ಕರುಣಾಜನಕ ಕಥೆ. ಮಕ್ಕಳು ಚೆನ್ನಾಗಿರಲಿ, ಅವರಿಗೊಂದು ಉತ್ತಮ ಭವಿಷ್ಯ ಸಿಗಲಿ ಎಂದು ಬೆವರು ಸುರಿಸಿದ ತಂದೆ ಇಂದು ಸ್ವಂತ ಮನೆಯಲ್ಲೇ ಅನಾಥವಾಗಿ ಮೃತಪಟ್ಟಿದ್ದಾರೆ. 10 ದಿನಗಳ ಕಾಲ ಕೊಳೆತ ಶವದ ಪಕ್ಕದಲ್ಲೇ ಮಾನಸಿಕ ಅಸ್ವಸ್ಥ ಪತ್ನಿ ಕಳೆದಂಥ ಕರಾಳ ದಿನಗಳ ಕಥೆ ಇದು. ಅದೇನು ಅಂತೀರಾ? ನೋಡ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಚಿಕ್ಕಮಗಳೂರು ಜಿಲ್ಲೆಯ ಬಣಕಲ್ ಸುಭಾಷ್ ನಗರದ ಈ ಮನೆ ಈಗ ಮೌನಕ್ಕೆ ಶರಣಾಗಿದೆ. ಇಲ್ಲಿ ವಾಸವಿದ್ದಂಥ 77 ವರ್ಷದ ಸಿರಿಲ್ ಮೋನಿಸ್ ಅಕ್ಷರಶಃ ಒಬ್ಬ ಹೋರಾಟಗಾರ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ಮಗನನ್ನು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗೆ, ಮಗಳನ್ನು ದುಬೈಗೆ ಶಿಕ್ಷಕಿಯಾಗಿ ಕಳುಹಿಸಿದಂಥ ಈ ದೊಡ್ಡ ತಂದೆಯ ಅಂತ್ಯ ಮಾತ್ರ ಬಹಳ ಸಣ್ಣದಾಗಿ ಮುಗಿದು ಹೋಗಿದೆ. ವಯಸ್ಸಾದ ಮೇಲೆ ಆಸರೆಯಾಗಬೇಕಿದ್ದ ಮಕ್ಕಳು ದೂರಿನಲ್ಲಿ ಬದುಕು ಕಟ್ಟಿಕೊಂಡ್ರೆ, ಇಲ್ಲಿ ವೃದ್ಧ ದಂಪತಿಗಳು ಅಸಹಾಯಕತೆಯ ಸುಳಿಯಲ್ಲಿ ಸಿಲುಕಿದ್ರು. ಕಳೆದ 10 ದಿನಗಳ ಹಿಂದೆ ಸಿರಿಲ್ ಮೋನಿಸ್ ಅವರ ಉಸಿರು ನಿಂತಿತು. ಆದರೆ ಆ ಸಾವು ಯಾರಿಗೂ ತಿಳಿಯಲೇ ಇಲ್ಲ. ಕಾರಣ, ಮನೆಯಲ್ಲಿದ್ದಂಥ ಪತ್ನಿ ಮಾನಸಿಕ ಅಸ್ವಸ್ಥರು. ಅತ್ತ ಪತಿ ಹೆಣವಾಗಿ ಬಿದ್ದಿದ್ದರೂ ಅರಿಯದ ಈ ಜೀವ ಆ ಕೊಳೆತ ವಾಸನೆಯ ನಡುವೆಯೇ 10 ದಿನಗಳನ್ನು ಕಳೆದಿದೆ. ಮಗ ಬೆಂಗಳೂರಿನಿಂದ ಫೋನ್ ಮಾಡಿದಾಗಲೆಲ್ಲ ಅಪ್ಪ ಚೆನ್ನಾಗಿದ್ದಾರೆ ಎಂದು ಮುಗ್ಧವಾಗಿ ಹೇಳ್ತಿದ್ರು. ಮಗನಿಗೆ ಅನುಮಾನ ಬಂದು ಗೆಳೆಯನನ್ನ ಮನೆಗೆ ಕಳುಹಿಸಿದಾಗ ಕಂಡಂತ ದೃಶ್ಯ ಎದೆ ನಡುಗಿಸುವಂತಿತ್ತು. ಬೆವರು ಸುರಿಸಿದ ದೇಹವನ್ನೀಗ ಹುಳುಗಳು ತಿನ್ನುತ್ತಿದ್ದವು. ಹೆತ್ತ ಮಕ್ಕಳಿಗೂ, ಸಂಬಂಧಿಕರಿಗೂ ಅಥವಾ ಅಕ್ಕಪಕ್ಕದ ಮನೆಯವರಿಗೂ ತಿಳಿಯದಂತೆ ಈ ಕರುಣಾಜನಕ ಸಾವು ಸಂಭವಿಸಿತ್ತು ಎನ್ನುವುದೇ ಇಂದಿನ ಸಮಾಜದ ಕ್ರೂರ ಸತ್ಯ. ಕೊಳೆತು ನಾರುತ್ತಿದ್ದಂಥ ಶವವನ್ನು ಮುಟ್ಟಲು ಸ್ವತಃ ಸಂಬಂಧಿಕರೇ ಹಿಂದೇಟು ಹಾಕಿದಾಗ ದೇವದೂತನಂತೆ ಬಂದವರು ಚಿಕ್ಕಮಗಳೂರಿನ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಆರಿಫ್ ಪಾಷಾ. ಕೊಳೆತ ದೇಹವನ್ನು ಹೊರತಂದು ಪೊಲೀಸ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಸಿರಿಲ್ ಮೋನಿಸ್ರ ಸಂಪ್ರದಾಯದಂತೆ ಕ್ರೈಸ್ತ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ಮಾಡುವವರೆಗೂ ಆರಿಫ್ ಬೆನ್ನೆಲುಬಾಗಿ ನಿಂತರು. ಬೆಂಗಳೂರಿನಿಂದ ಹೊರಟ ಮಗನಿಗೆ ಅಪ್ಪನ ಮುಖ ನೋಡುವ ಅದೃಷ್ಟವೂ ಇರಲಿಲ್ಲ. ಹುಳು ತಿಂದ ಶವವನ್ನಷ್ಟೇ ಮಣ್ಣು ಮಾಡಲಾಯಿತು. ಹೌದು, ಇದು ಆಧುನಿಕ ಜಗತ್ತಿನ ಕಹಿ ಸತ್ಯ. ಮಕ್ಕಳಿಗೆ ವಿದೇಶದ ಬದುಕು ಸಿಕ್ಕಿತು, ಕೈ ತುಂಬ ಸಂಬಳವೂ ಬಂತು. ಆದರೆ ಹೆತ್ತವರಿಗೆ ಸಲ್ಲಬೇಕಾದಂಥ ಕನಿಷ್ಠ ಗೌರವವೇ ಸಿಗಲಿಲ್ಲ. ಇಂಥ ಮಕ್ಕಳಿದ್ದು ತಂದೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಬಾರದ ಮಕ್ಕಳು ಯಾಕೆ ಬೇಕು? ಬಣಕಲ್ನ ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ, ಇದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆ. ನಮ್ಮ ಹೆತ್ತವರ ಕಾಳಜಿ, ಜವಾಬ್ದಾರಿ ನಮಗೆಲ್ಲರಿಗೂ ಕೂಡ ಇರಲಿ. ಇದಾಗಿತ್ತು ಫೋಕಸ್ ಕಾಳಜಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.